ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ, ಎಲ್ಲ ನನ್ನ ಸೋದರ ಸೋದರಿಯರೇ, ಒಂದು ಐತಿಹಾಸಿಕವಾದಂತಹ ಸಮಾವೇಶ. ಸ್ವಲ್ಪ ನೀವು ಇಲ್ಲಿರೋರು ಶಾಂತಿಯಿಂದ ಇರಬೇಕು, ಅವರೊಬ್ರಿಗೆ ಬಿಡ್ರಿ. ಇದೊಂದು ಐತಿಹಾಸಿಕವಾದಂತಹ ಸಮಾವೇಶ. ನನಗೆ ಚನ್ನಪಟ್ಟಣ ಅಂತ ಅಂದ್ರೆ ನನ್ನ ಕರಳು, ತಾಯಿ ಮನೆಗೆ ಹೋದಂಗೆ ಕರಳು ಭಾವನೆಯನ್ನ ವ್ಯಕ್ತಪಡಿಸ್ತದೆ. ನನ್ನ ಕಷ್ಟ ಕಾಲದಲ್ಲಿ 4 ಎಲೆಕ್ಷನ್ ಅನ್ನ ವಿಧಾನಸಭೆಗೆ ಒಂದು ಭಾಗ ಇಲ್ಲಿ ನಿಲ್ಲಿಸಿ ನನ್ನನ್ನ ಕಳಿಸಿ ಗೆಲ್ಸ್ಕೊಟ್ರಿ. ನಾನು ಕೊನೆಗೆ ಹೋಗ್ಬೇಕಾದ್ರೆ ಈ ಕ್ಷೇತ್ರ ವಿಂಗಡಣೆ ಆದಾಗ ನನಗೆ ಬಹಳ ನರಳಿನಿಂದ ಈ ಕ್ಷೇತ್ರ ಬಿಡಬೇಕಾದಂತ ಪರಿಸ್ಥಿತಿ, ಅನಿವಾರ್ಯತೆ ಬಂತು. ನನಗೆ ಇವತ್ತು ಒಂದು ಆಸೆ, ಯಾವ್ದಾದ್ರು ಒಂದು ಭಗವಂತ ಅವಕಾಶ ಕೊಟ್ರೆ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧಿಸಬೇಕು ಅನ್ನೋದು ನನಗೆ ಒಂದು ಆಸೆ. ಯಾಕೆಂದ್ರೆ ಇಲ್ಲಿರುವಂತ ಜಾತ್ಯತೀತ ತತ್ವ, ನಮ್ಮ ಬಡವರು, ಅಲ್ಪಸಂಖ್ಯಾತರು, ಬೆಸ್ತ ಸಮುದಾಯ, ತಿಗಳ ಸಮುದಾಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಒಕ್ಕಲಿಗರು, ಎಲ್ಲ ಹಿಂದುಳಿದವರಿಗೂ ಬಹಳ ಸಹಬಾಳ್ವೆಯಿಂದ ಸರ್ವರಿಗೂ, ಎಲ್ಲ ವರ್ಗದವರು, ಕುವೆಂಪುರು ಯಾವ ರೀತಿ ಶಾಂತಿಯ ತೋಟ ಅಂತ ಹೇಳ್ತಾರೆ ಹಂಗೆ ಎಲ್ಲ ಜನಾಂಗದವ್ರಿಗೂ ಕೂಡ ವರ್ತಕರ ಆದಿಯಾಗಿ ಬಾಳ್ಮೆಯಿಂದ ನೋಡುವಂತ ಒಂದು ಪವಿತ್ರವಾದಂತ ಭೂಮಿ. ಹಾಗೆ ರಾಜಕಾರಣದಲ್ಲಿ ಬಹಳ ಅನೇಕ ವ್ಯತ್ಯಾಸಗಳು ಆದ್ರಿಂದ ಈ ಜಿಲ್ಲೆ ಬೇರೆ ಬೇರೆ ಬಂದು ಇಲ್ಲಿ ರಾಜಕಾರಣವನ್ನ ಮಾಡುವಂತ ಒಂದು ಪರಿಸ್ಥಿತಿ ಬಂತು. ನಾವು ತಯಾರು ಮಾಡಿದಂತ ಅನೇಕ ನಾಯಕರುಗಳು ನಮ್ಮನ್ನ ದೂರ ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಆದ್ರೂ ಕೂಡ ನೀವೆಲ್ಲ ನಮ್ಮ ಕಷ್ಟ ಕಾಲದಲ್ಲಿ ನಿಂತಿರೋದನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೂಡ ಚನ್ನಪಟ್ಟಣ ತಾಲೂಕಿನ ಯಾವುದೇ ಕಾರ್ಯಕರ್ತರು ಬಂದ್ರು ಕೂಡ ನನಗೆ ನನ್ನ ಕ್ಷೇತ್ರದ ಕಾರ್ಯಕರ್ತರೇ ಬರ್ತಾ ಇದ್ದಾರೆ ಅನ್ನೋ ಒಂದು ಭಾವನೆಯನ್ನ ಇವತ್ತು ಕೂಡ ನನ್ನ ಕಣ್ಣಿಗೆ ಕಾಣ್ತಾ ಇದೆ. ನಾನು ಇವತ್ತು ಪವಿತ್ರವಾದಂತಹ ಸಭೆಯಲ್ಲಿ ಜನತಾದಳದ ಕಾರ್ಯಕರ್ತರಿಗೆ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ಏನು ಕರೆಯನ್ನ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಭವಿಷ್ಯ, ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ. ಇವತ್ತು ಈ ದೇಶದಲ್ಲಿ ಯಾವುದೇ ಬಡಜನತೆಯ ಕಾರ್ಯಕ್ರಮ ಇದ್ರೂ ಕೂಡ ಇಂದಿರಾ ಗಾಂಧಿ ಅವರ ಕಾಲದಿಂದ ಹಿಡಿದು, ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದು, ಮನಮೋಹನ್ ಸಿಂಗ್ ಕಾಲದವರೆಗೂ ಕೂಡ, ದೇವರಾಜ ಅರಸು ಅವರ ಕಾಲದಿಂದ ಹಿಡಿದು ಕೃಷ್ಣ ಅವ್ರ ಕಾಲದವರೆಗೂ, ಈಗ ಸಿದ್ದರಾಮಯ್ಯ ಕಾಲದವರೆಗೂ ಕೂಡ ಎಲ್ಲ ಬಡ ಜನತೆಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳನ್ನ ಜನರಿಗೆ ಉಡೋ ಭೂಮಿಯಿಂದ ಹಿಡಿದು, ಪೆನ್ಷನ್ ಇಂದ ಹಿಡಿದು, ಇವತ್ತು ಎಲ್ಲ ಮಕ್ಕಳಿಗೆ ಬಿಸಿ ಊಟದಿಂದ ಹಿಡಿದು, ಎಲ್ಲ ಶಾಲಾ ಕಾಲೇಜುಗಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸ ಎಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು, ಯಾರನ್ನು ಬಿಡಬೇಡ್ರಿ, ಡೋಂಟ್ ಲೀವ್ ಎನಿವನ್, ಇವರೇ ಯಾರನ್ನು ಬಿಟ್ಟು ಡಿಸ್ಟರ್ಬ್ ಮಾಡ್ಬಿಡಿ, ಇಲ್ಲಿ ಎಲ್ಲ ಕೆಳಗಡೆ ವೆಯ್ಟ್ ಮಾಡ್ಲಿ. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಎಲ್ಲ ವರ್ಗಕ್ಕೂ ಕೂಡ ಸಹಾಯ ಮಾಡುವಂತ ಕೆಲಸವನ್ನ ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇದು ಕಾಂಗ್ರೆಸ್ ಪಕ್ಷದ ಮಾತ್ರ ಸಾಧ್ಯ. ನಾನು ಜನತಾದಳದ ಬಿಜೆಪಿ ಕಾರ್ಯಕರ್ತರಿಗೆ ಹೇಳೋದಿಷ್ಟೇ, ಜನತಾದಳಕ್ಕೆ ಭವಿಷ್ಯ ಇಲ್ಲ ಅನ್ನೋದನ್ನ ನಿಮ್ಮ ಶಾಸಕರು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಅವರ ಬಾಮೈದನನ್ನ, ದೇವೇಗೌಡರ ಅಳಿಯನನ್ನ ಇವತ್ತು ತೆನೆಯತ್ತ ಮಹಿಳೆಯ ಚಿಹ್ನೆಯಲ್ಲಿ ಬಿಟ್ಟು, ಜನತಾದಳ ಬಿಟ್ಟು ಈ ದೇಶಕ್ಕೆ ಯಾರನ್ನ ನೀವು ಪ್ರಧಾನಮಂತ್ರಿ ಮಾಡಿದಿರಿ? ಯಾವ ಜಿಲ್ಲೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತು? 2 ಬಾರಿ ಕುಮಾರಸ್ವಾಮಿನ ಎಲ್ಲಿ ಶಾಸಕರನ್ನ, 3 ಬಾರಿ ಶಾಸಕರನ್ನ ಮಾಡಿ ಮುಖ್ಯಮಂತ್ರಿ ಮಾಡ್ತು? ಆ ಜಿಲ್ಲೆಯನ್ನ ತೊರೆದು ಇವತ್ತು ಬೇರೆ ಜಿಲ್ಲೆಗೆ ಹೋಗಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ನಾನು ನೆನೆ ಬಿಡದಿಲಿ ಒಂದು ಮಾತು ಹೇಳಿದೆ. ಮಾಗಡಿ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರಿಗೆ ಧೈರ್ಯ ಇದ್ದಿದ್ರೆ ಇದೇ ಚನ್ನಪಟ್ಟಣದಲ್ಲಿ ನೀನು ಕರ್ಮಭೂಮಿ ಅಂತ ಭೂಮಿಲಿ ಚುನಾವಣೆಯನ್ನ ಎದುರಿಸಬೇಕಾಗಿತ್ತು ಕುಮಾರಣ್ಣ ಅಂತ ನಾನು ಒಂದು ಪ್ರಶ್ನೆಯನ್ನ
ಅವ್ರ ಮುಂದೆ ನಾನು ಹಾಕ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಬಿಜೆಪಿಯ ಪರಿಸ್ಥಿತಿಯನ್ನ ತಾವು ಗಮನಿಸಿದ್ದೀರಿ. ನಾನು ಬಿಜೆಪಿಯ ಚಿಹ್ನೆಯಲ್ಲಿ ಇವತ್ತು ದೇವೇಗೌಡರ ಅಳಿಯ ಇವತ್ತು ಚುನಾವಣೆಯಲ್ಲಿ ನಿಂತಿದ್ದಾರೆ. ಒಂದ್ ಕಡೆ ದೇವೇಗೌಡರು ಮೊಮ್ಮಗ ಜನತಾದಳದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ನಿಂತಿದ್ದಾರೆ. ನನ್ನ ಸಮೀಕ್ಷೆ, ನಾನು ಎಲ್ಲ ಕಡೆ ಪ್ರವಾಸ ಮಾಡಿ ನೋಡಿದ್ದೇನೆ. 3 ಕಡೆ ಕೂಡ ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಬೆಂಗಳೂರು ಗ್ರಾಮಾಂತರದಲ್ಲಿ ಈ 3 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇವತ್ತು ನಾನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ಇವತ್ತು ಯಾವ ರೀತಿ ಚುನಾವಣೆ ಇದೆ, ಇದೇ ರೀತಿ ಚುನಾವಣೆ ಡಿ.ಕೆ. ಸುರೇಶ್ ಅವರನ್ನ 2013ರಲ್ಲಿ ಚುನಾವಣೆಗೆ ನಿಲ್ಲಿಸಿದಾಗ ನೀವು ಗಮನಿಸಿರ್ಬೇಕು. ಅವತ್ತು ನಾವು 3 ಜನ ಶಾಸಕರಿದ್ದು, 5 ಜನ ಶಾಸಕರು ಜನತಾದಳದಲ್ಲಿ ಇದ್ರು. ಅವತ್ತು ಬಿಜೆಪಿಯವರು ಜನತಾದಳ ಇಬ್ರು ಸೇರಿ ಕುಮಾರಸ್ವಾಮಿಯ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಚುನಾವಣೆಗೆ ನಿಲ್ಲಿಸಿದ್ರು. ಆಗ ನೀವೆಲ್ಲ ಸೇರಿ ಸಹಾಯ ಮಾಡಿದ್ರಿ. ಯೋಗೇಶ್ SP ಇಂದ ಇದ್ರು. ಅವತ್ತಿನ ಕಾಲದಲ್ಲಿ ನಮ್ಗೆಲ್ಲ ಬೆಂಬಲವಾಗಿ ಆ ಕಾರ್ಯಕರ್ತರು ಬೆಂಬಲವನ್ನು ಕೊಟ್ರು. ನಾನು ಮರಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾವ ಕಾರಣಕ್ಕೂ ಆ ಕಾರ್ಯಕರ್ತರಿಗೂ ಜನತಾದಳಕ್ಕೂ ಹೊಂದಾಣಿಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಇದು ಹಳ್ಳಿಲಿ ಜಗಳ ಆಡಿ ಇವತ್ತು ಜನತಾದಳದವರು ಬಿಜೆಪಿ ನಂಬುದಿಲ್ಲ, ಬಿಜೆಪಿಯವರು ಜನತಾದಳ ನಂಬುದಿಲ್ಲ. ಮುಂದಕ್ಕೆ ಚುನಾವಣೆ ಆಗ್ತಿದ್ದಂಗೆ ಅದೊಂದು ಮಹಾಯುದ್ಧ ಪ್ರಾರಂಭ ಆಗ್ತದೆ. ಇದು ಚನ್ನಪಟ್ಟಣದಲ್ಲಿ ಗಟ್ಟಿಟ್ಟ ಬುದ್ಧಿ. ನನ್ನ ವಾಕ್ಯ ಖಚಿತ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ನನಗೆ ಬೇರೆ ರಾಜಕಾರಣ ಬೇಡ ಇಲ್ಲಿ. ಆದ್ರೆ ನಿಮಗೆ ತಿಳುವಳಿಕೆಯನ್ನು ಕೊಡಬೇಕಾದ್ದು ನನ್ನ ಡ್ಯೂಟಿ. ಜನತಾದಳದ ಎಲ್ಲ ಕಾರ್ಯಕರ್ತರು ತಾವು ಸ್ವಾಭಿಮಾನಿಗಳಿದ್ದೀರಿ. ನಿಮ್ಗೆ ಈ ಜಿಲ್ಲೆಯ ಮಗ ಇವತ್ತು ಕುಮಾರಸ್ವಾಮಿಗೆ, ದೇವೇಗೌಡರಿಗೆ, ಹಾಸನದಿಂದ ಬಂದಂತವ್ರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ನಾನೇ ನಿಂತ್ಕೊಂಡು ಮುಖ್ಯಮಂತ್ರಿ ಸ್ಥಾನಕ್ಕೆ ಸೂಚಿಸಿದ್ದೇನೆ. ಅವತ್ ಕಾಲದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಜಾತ್ಯತೀತ ತತ್ವ ಉಳಿಬೇಕು ಅನ್ನೋ ದೃಷ್ಟಿಯಿಂದ 5 ವರ್ಷ ಬೇರೆ ಶಕ್ತಿ ನಾವು ಕಾಂಗ್ರೆಸ್ ಪಕ್ಷ ಬೆಂಬಲವನ್ನ ಬರೀ 80 ಸೀಟ್ ಇದ್ದಂತವ್ರ 38 ಜನಕ್ಕೆ ಬೆಂಬಲ ಕೊಟ್ಟು ಮುಖ್ಯಮಂತ್ರಿ ಮಾಡ್ದು. ಆದ್ರೆ ಅದನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಯಾರು ಕುಮಾರಸ್ವಾಮಿನ ಇಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಅವತ್ತು ಇದೇ ಯೋಗೇಶ್ವರ್ ಕುಮಾರಸ್ವಾಮಿ ಇಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಇವತ್ತು ಬೇರೆ ಎಲ್ಲ ಅಶೋಕ್, ಇವತ್ತು ಯಡಿಯೂರಪ್ಪನವರು, ಅಶ್ವಥ್ ನಾರಾಯಣ, ಯಾರು ನಮ್ಮ ಗೋಪಾಲಯ್ಯ, ಯಾರು ನಾರಾಯಣಗೌಡ, ಯಾರ್ಯಾರು ಕುಮಾರಸ್ವಾಮಿನ ಕೆಳಗೆ ಇಳಿಸಿದ್ರು ಇವತ್ತು ಕುಮಾರಸ್ವಾಮಿ ಹತ್ರ ಬಂದು ತಬ್ಬಾಡ್ತಾ ಇದ್ದಾರೆ. ಇದು ರಾಜಕಾರಣದಲ್ಲಿ ಸಾಧ್ಯನಾ? ನೀವು ಬೆಳಗ್ಗೆ ಸಾಯಂಕಾಲ ದುಡಿದು ಹೋರಾಟ ಮಾಡಿ ದ್ವೇಷ ಕಟ್ಕೊಂಡು ಕೇಸ್ ಹಾಸ್ಕೊಂಡು ಒಡೆದಾಟದ ಪರಿಸ್ಥಿತಿ ಏನಾಗ್ಬೇಕು? ಈ ಇಬ್ರು ಒಂದಾದ್ರೆ ಅನ್ನೋದನ್ನ ಒಂದ ಪ್ರಶ್ನೆಯನ್ನ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಓಲಿ ಯಾವ್ದಾದ್ರು ಸಿದ್ಧಾಂತಕ್ಕೆ ಒಳಗೆ ಆದ್ರ? ಯಾವ ಸಿದ್ಧಾಂತ ಕೂಡ ಇಲ್ಲ, ಯಾವುದು ಒಂದು ನೀತಿ ಇಲ್ಲ. ಆದ್ರಿಂದ ಈ ಸಂದರ್ಭದಲ್ಲಿ ತಾವು ಜನತಾದಳದವರು ಇಲ್ಲ ಬಿಜೆಪಿ ಕಾರ್ಯಕರ್ತರು ಬಹಳ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಜೊತೆ ಸೇರಿದ್ದೀರಿ. ನಿಮ್ಗೆಲ್ಲ ನಾನು ಸ್ವಾಗತ ಮಾಡ್ತೇನೆ. ನಾನು ಡಿ.ಕೆ. ಸುರೇಶ್ ಮತ್ತು ನಿಮ್ಮೆಲ್ಲ ಮುಖಂಡಗಳು ನಿಮ್ಮನ್ನ ನಾನು ಬಹಳ ಸಂತೋಷದಿಂದ ಸ್ವಾಗತವನ್ನ ನಾನು ಮಾಡಿ ನಿಮ್ಮನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತೀನಿ. ನಾನು ಕುಮಾರಸ್ವಾಮಿಗೆ ಒಂದು ಮಾತು ಕೇಳಲಿಕ್ಕೆ ಪ್ರಶ್ನೆ ಮಾಡ್ತೀನಿ. ನಿನಗೆ ಅಧಿಕಾರ ಇತ್ತಲ್ಲೇನಪ್ಪ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದೆ, ಬೇಕಾದಷ್ಟು ಬಿಜೆಪಿ ಜೊತೆ ಹೊಂದಾಣಿಕೆ ಇತ್ತು. ಒಬ್ಬ ಕಾರ್ಯಕರ್ತನಿಗೆ ಒಂದು ಅಧಿಕಾರವನ್ನ ನಿನ್ನ ಕೈಯಲ್ಲಿ ಕೊಡ್ಸಕ್ ಆಗ್ಲಿಲ್ಲ. ಚನ್ನಪಟ್ಟಣದಲ್ಲಿ ನಿನ್ನ ಮುಖ್ಯಮಂತ್ರಿ ಆಗಿದ್ದಾಗ ನಿನ್ನ ಕಾರ್ಯಕರ್ತರು ಒಬ್ರು ಕೂಡ ನೀನು ರಕ್ಷಣೆ ಮಾಡಕ್ ಆಗ್ಲಿಲ್ಲ. ಒಬ್ರು ಕೂಡ ಒಂದು ಒಳ್ಳೆ ಗಾಡಿಲಿ ಓಡಾಡ್ಲಿಕ್ಕೆ ನೀನು ಸಂತೋಷವನ್ನು ಪಡಕ್ ಆಗ್ಲಿಲ್ಲ. ನಿನ್ನ ಕಾರ್ಯಕರ್ತರಿಗೆ ರಕ್ಷಣೆ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ಮೇಲೆ ನೀನು ಇವತ್ತು ಮಂಡಿಕ್ ಹೋಗಿ ಆ ಕಾರ್ಯಕರ್ತರ ಮೇಲೆ ನಂಬಿಕೆ ಇಲ್ಲದೆ ಮಂಡಿಕ್ ಹೋಗಿ ಚುನಾವಣೆಯನ್ನ ನಿಂತ್ಕೊಂಡಿದ್ಯೆ. ಇವತ್ತು ನಿಮ್ಮ ಬಾಮೈದನ್ನ ನಿನ್ನ ಪಕ್ಷ ಬಿಟ್ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿ ಇವತ್ತು ಚುನಾವಣೆ ಕಣಕ್ಕೆ ನಿಲ್ಲಿಸ್ತಾ ಇರೋದು, ಇದಕ್ಕಿನ್ನ ಅವಮಾನ ಇನ್ನೊಂದು ಇಲ್ಲ ಅಂತ ಹೇಳಿ ನಾನು ಗೌಡ್ರಿಗೆ, ಕುಮಾರಸ್ವಾಮಿಗೆ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಬಂಧುಗಳೇ, ತಮ್ಗೆ ಹೇಳೋದು ಇಷ್ಟೇ. ಈಗ ಬಿಜೆಪಿ ಅಭ್ಯರ್ಥಿಯಾಗಿ ಮಂಜುನಾಥ್ ನಿಲ್ಲಿಸಿದ್ದಾರೆ. ನಾನು ಅವ್ರ ಬಗ್ಗೆ ಏನ್ ಮಾತಾಡ್ಲಿ? ಪಾಪ ಎಲ್ಲೋ ಸರ್ಕಾರಿ ನೌಕರಲ್ಲಿದ್ರು, ಇವತ್ತು ಬಂದು ಚಿಹ್ನೆ ಜನತಾ ಬಿಜೆಪಿ ಚಿಹ್ನೆಯಲ್ಲಿ ನಿಂತಿದ್ದಾರೆ.
ನಾನು ಬಿಜೆಪಿಯವರು ಏನ್ ಮಾಡಿದ್ರು ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ಗೊಂದು ಮಾತು ಕೊಟ್ರು, ನಾವೊಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೋ ನಿನ್ನೇನೋ ಮೊನ್ನೆ, ಒಂದು ಖಾಲಿ ಚೊಂಬು ಅಂತ ಹೇಳಿ ಚಂಬ್ ಕೊಟ್ಬಿಟ್ರಿ ನಮ್ ಜನರಿಗೆ ಅಂತ ಕೊಟ್ಟಿದ್ದು. 15 ಎಲ್ಲ ಕಪ್ಪು ಹಣವನ್ನ ತೆಗೆದುಕೊಂಡು ಬಂದು ನಿಮ್ಮೆಲ್ಲರಿಗೂ ಕೂಡ 15 ಲಕ್ಷ ರೂಪಾಯಿ ಹಾಕ್ತಿವಿ, ನೀವು ಜನ್ಧನ್ ಅಕೌಂಟ್ ಮಾಡಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಹೇಳಿದ್ರು. ಯಾರಿಗಾರು 15 ಲಕ್ಷ ಬಂತ ತಾಯಿ? ನಿಮ್ ಮನೆ ಯಜಮಾನ್ರಿಗೆ ಯಾರಿಗಾರು ಬಂತ? ನಿಮ್ಗೆ ಯಾರಿಗಾರು ಬಂತ 15 ಲಕ್ಷ? ಪುಟ್ಟಣ್ಣಂಗೇನೋ ಬಂದಿರ್ಬೇಕು 15 ಲಕ್ಷ. ಯಾಕೆಂದ್ರೆ ಬಿಜೆಪಿ ಜೊತೆ ಒಂದಷ್ಟು ದಿನ ಇದ್ದ. ಪುಟ್ಟಣ್ಣ ನಿನ್ಗೇನೋ ಬಂತ? ಏನಿಲ್ಲ. ಸಾತಾಲಿ ಕಾಣ್ಕಂತೂ ಏನು ಬರ್ಲಿಲ್ಲ ಬಿಡಿ. ಏನು ಬರ್ಲಿಲ್ಲ, ಪುಟ್ಟಣ್ಣಗಂತೂ ಬರ್ಲಿಲ್ಲ. ನಿಮ್ಗೆ ಯಾರಿಗಾರು ಸಿಕ್ತಾ? ಓಲಿ ನಾವೆಲ್ಲ ರೈತರಿದ್ದೀವಿ, ಎಷ್ಟು ಜನ ರೈತರಿದ್ದೀವಿ. ನಮ್ಮ ಆದಾಯ ಏನಾರು ಡಬಲ್ ಆಯ್ತಾ? ಯಾರಿಗಾರು ಡಬಲ್? ಈ ಬಿಜೆಪಿ ಸರ್ಕಾರ ಇತ್ತು, ಏನಾರು ಡಬಲ್ ಆಯ್ತಾ ರೈತರಿಗೆ? ಓಲಿ ಏನಾರು ಉದ್ಯೋಗ ಬಂತ? ಏನಿಲ್ಲ. ಇವತ್ತು ನಾವು ಚುನಾವಣಾ ಮುಂಚಿತವಾಗಿ ನಾನು ಮತ್ತು ಸಿದ್ದರಾಮಯ್ಯನವರು ಇಬ್ರು ಪ್ರವಾಸ ಮಾಡ್ದು. ಇವತ್ತು ವೇದಿಕೆ ಮೇಲೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿದ್ದಾರೆ. ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು, ಅಧ್ಯಕ್ಷರಾಗಿ ಗುಲ್ಬರ್ಗದಲ್ಲಿ ಕೌನ್ಸಿಲರ್ ಆಗಿದ್ಕೊಂಡು ಇವತ್ತು ಎಐಸಿಸಿ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿಯವರು ಕೂತಂತ ಜಾಗದಲ್ಲಿ, ಇಂದಿರಾ ಗಾಂಧಿಯವರು ಕೂತಂತ ಜಾಗದಲ್ಲಿ, ಪಂಡಿತ್ ನೆಹರು ಅವರು ಕೂತಂತ ಜಾಗದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಆ ಸ್ಥಾನದಲ್ಲಿ ಇವತ್ತು ಕೂತಿದ್ದಾರೆ. ನಾನು ಅವರ ಸಮ್ಮುಖದಲ್ಲಿ ಈ ವಿಚಾರವನ್ನ ತಮ್ಗೆ ನಾನು ಹೇಳ್ತಾ ಇದ್ದೇನೆ. ಅವರು ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿ, ಕರ್ನಾಟಕದ ಆಸ್ತಿ ಅಲ್ಲ. ಒಂದು ಪಕ್ಷಕ್ಕೆ ಒಂದು ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ರೆ ಅವ್ರು ಯಾವ ಅಧಿಕಾರನೂ ಹುಡಿಕೊಂಡು ಹೋಗಿರ್ಲಿಲ್ಲ. ಪಕ್ಷ ಏನ್ ಕೊಡ್ತೋ ಆ ಜವಾಬ್ದಾರಿಯನ್ನ ಇವತ್ತು ಅವರು ವಹಿಸ್ಕೊಂಡು ಇವತ್ತು ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ತಾಲೂಕಿಗೆ ಬಂದು ನಾನು ಕೇಳಿದ್ರು, ಏನಾಯ್ತು ಮಳವಳ್ಳಿ, ಏನಾಯ್ತು ಚನ್ನಪಟ್ಟಣ ಅಂತೇಳಿ. ನಮ್ಗೆ ಹೆಚ್ಚಿಗೆ ಓಟ್ ಬರ್ಲಿಲ್ಲ, ಆದ್ರೆ ಆ ಜನಕ್ಕೆ ನಮ್ಮ ಮೇಲೆ ಪ್ರೀತಿ ಇದೆ. ಕಳೆದ ವಿಧಾನಸಭೆಯಲ್ಲಿ ಆಗ್ಲಿಲ್ಲ, ನಮ್ಮವರೆಲ್ಲ ಬಹಳ ಜನ ಬಿಜೆಪಿಗೆ ಹೋಗಿ ಮಧ್ಯ ಕ್ಯಾಂಡಿಡೇಟ್ ವಿಚಾರದಲ್ಲಿ ಎಲ್ಲ ಸೇರ್ಕೊಂಡ್ರು ಅಂತ ಹೇಳಿ ಅವ್ರಿಗೆ ಬಿಡಿಸಿ ಹೇಳಿದೆ. ಆದ್ರೆ ಅವ್ರಿಗೆ ವ್ಯಕ್ತಪಡಿಸಿದ್ದೇನೆ, ನೀವೆಲ್ಲ ಸೇರಿ ನಮ್ಮ ಕೈಯನ್ನ ಬಲಪಡಿಸಿರಿ. ಡಿ.ಕೆ. ಸುರೇಶ್ ಅವರು ಮಾಡಿದಂತ ಕೆಲಸ ಕಾರ್ಯಗಳಿಗೆ ತಾವು ಖಂಡಿತ ಆಶೀರ್ವಾದ ಮಾಡೇ ಮಾಡ್ತೀರಿ ಎಂದ ವಿಶ್ವಾಸವನ್ನ ನಿಮ್ಮೆಲ್ಲರ ಪರವಾಗಿ ನಾನು ವ್ಯಕ್ತಪಡಿಸಿದ್ದೇನೆ. ಬಂಧುಗಳೇ, ನಾನು ಕೇಳೋದಿಷ್ಟೇ, ಇವತ್ತು ಡಿ.ಕೆ. ಸುರೇಶ್ ಅವರು ಈ ವೇದಿಕೆಗೆ ನಾವು ಕರೆಸಲಿಲ್ಲ. ಕಾರಣ, ಈ ಎಲೆಕ್ಷನ್ ಕಮಿಷನ್ ಅವರು ಎಲ್ಲ ಈ ಅಕೌಂಟ್ ಎಲ್ಲ ಅವ್ರ ಅಕೌಂಟ್ ಬರೆದು ಬಿಟ್ಟಿದ್ದಾರೆ. ಈಗಾಗಲೇ ಜನತೆ ಬಿಜೆಪಿ ಅಭ್ಯರ್ಥಿಗೆ ಜಾಸ್ತಿ ಬರಲಿಲ್ಲ. ರಾಮನಗರದಲ್ಲಿ ದೊಡ್ಡ ಪೆಂಡಾಲ್ ಹಾಕಿದ್ರು, ಅದಕ್ಕೆ ಲೆಕ್ಕಕ್ಕೆ ಬರೀಲಿಲ್ಲ. ನಮ್ಮ ಅಕೌಂಟ್ಗೆಲ್ಲ ಬರೀತಾರೆ. ನಾನು ಅದಕ್ಕೆ ಈಗ ಮಾತಾಡೋದು ಬೇಡ ಅಂತೇಳಿ ಅವ್ರನ್ನ ಇಲ್ಲಿಗೆ ಆಹ್ವಾನಿಸಿಲ್ಲ. ಇಡೀ ನಾನು ಹೇಳ್ತಾ ಇದ್ದೇನೆ, ಭಾರತದ ಇತಿಹಾಸದಲ್ಲಿ ಯಾವ್ದಾದ್ರು ಲೋಕಸಭಾ ಕ್ಷೇತ್ರದಲ್ಲಿ 400ಕ್ಕೂ ಹೆಚ್ಚು ಶುದ್ಧ ಘಟಕ ನೀರು ಎಲ್ಲರೂ ಆಗಿತ್ತು ಅಂತ ಅಂದ್ರೆ, ನಮ್ಮ ಟ್ರಸ್ಟ್ ಇಂದ ಆಗಿತ್ತು ಅಂದ್ರೆ, ಸರ್ಕಾರದಿಂದ ಆಗಿತ್ತು ಅಂದ್ರೆ ಬರೀ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾತ್ರ ಅನ್ನೋದ ಮಾತನ್ನ ಯಾರು ಕೂಡ ತಳ್ಳಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು KB ಸ್ಟೇಷನ್, ನಾನು KB ಮಂತ್ರಿ ಪವರ್ ಮಂತ್ರಿ ಆಗಿದ್ದೆ. ಬಹುಶಃ ನಿಮ್ಮ ಜಿಲ್ಲೆಗೆ ನಾನು ಈಗ ತಾನೇ ಇಲ್ಲಿಗೆ ಬರ್ಬೇಕಾದ್ರೆ ಈ ಕಂಬಗಳನ್ನ ನಾನು ಖರ್ಗೆ ಸಾಹೇಬ್ರಿಗೆ ತೋರಿಸ್ತಾ ಇದ್ದೆ. ಇಡೀ ದೇಶಕ್ಕೆ ಈ ಮಾದರಿ, ಇದು ಮಾದರಿ. ಇಡೀ ನಮ್ಮ ರೈತರ ಕುಟುಂಬಕ್ಕೆ, ರೈತರ ಸಮುದಾಯಕ್ಕೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ತಾಲೂಕಿನಲ್ಲೂ ಇಲ್ಲ, ಯಾವ ಕ್ಷೇತ್ರದೂ ಇಲ್ಲ. ಒಬ್ಬ ರೈತನಿಗೆ ಒಂದು ಟ್ರಾನ್ಸ್ಫಾರ್ಮರ್, ಇಬ್ರು ರೈತರಿಗೆ ಒಂದು ಟ್ರಾನ್ಸ್ಫಾರ್ಮರ್, ಹೈ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಸ್ಕೀಮ್ ಅನ್ನು ಮಾಡಿ ಇಡೀ ದೇಶಕ್ಕೆ ಮಾದರಿ ಕ್ಷೇತ್ರ ಯಾವ್ದಾರು ಇತ್ತು ಅಂದ್ರೆ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಇದಕ್ಕೆ ಡಿ.ಕೆ. ಸುರೇಶ್ ಕಾರಣ ಅನ್ನೋದನ್ನ ನನಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಇವತ್ತು ಎಷ್ಟೋ ಸ್ಟೇಷನ್ಗಳು, KB ಸ್ಟೇಷನ್ಗಳು, ಇವು 66, 220 ಸ್ಟೇಷನ್ಗಳು, ಒಂದು 10 ಸ್ಟೇಷನ್ಗಳು ಇವತ್ತು ಚನ್ನಪಟ್ಟಣಕ್ಕೆ ಆಗಿದೆ. ಇವತ್ತು ಸತ್ಯಗಾಲದಿಂದ ನೀರನ್ನ ಒದಗಿಸ್ಕೊಳ್ಳುವಂಥದ್ದು ಯಾರು? ಕುಮಾರಸ್ವಾಮಿ ನೋಡಿದ್ರ ಸತ್ಯಗಾಲನ? ಯೋಗೇಶ್ ನೋಡಿದ್ರ? ಇವತ್ತು ಸುರೇಶ್ ಅವರು ನನ್ನನ್ನ ಉಪಯೋಗಿಸ್ಕೊಂಡು, ಸಿದ್ದರಾಮಯ್ಯ ಸರ್ಕಾರ ಉಪಯೋಗಿಸ್ಕೊಂಡು ಇವತ್ತು ಅಂತ ಒಂದು ದೊಡ್ಡ ನೀರಿನ ಭಾವನೆಯನ್ನ ತಪ್ಪಿಸ್ಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನ ಮಾಡಿದ್ದಾರೆ. ಇದಲ್ಲದೆ
ಕಣ್ವ ಜೀವ ನದಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಅಭಿವೃದ್ಧಿ ಕೆಲಸವನ್ನ ಇವತ್ತು ಅವರು ಮಾಡ್ಕೊಂಡು ಬಂದಿದ್ದಾರೆ. ನಾನು ಒಂದೇ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ಕುಮಾರಸ್ವಾಮಿಗೆ, ಯೋಗೇಶ್ಗೆ, ಎಲ್ಲಿ ಹೋಗಿದ್ರಿ ನೀವು? ಎಲ್ಲಿ ಕೊರೋನಾ ಬಂದಾಗ ಏನಾಗಿತ್ತು ನಿಮ್ಗೆ? ಮನೆಯಿಂದ ಈಚೆ ಬರ್ಲಿಲ್ಲ, ಒಬ್ರು ರಕ್ಷಣೆಗೆ ಬರ್ಲಿಲ್ಲ. ಆದ್ರೆ DK ಸುರೇಶ್ ಮನೆಗೂ ಔಷಧಿ, ಮನೆಗೂ ಸ್ಯಾನಿಟೈಸರ್, ಮನೆಗೂ ಫುಡ್ ಕಿಟ್ಟು ಎಲ್ಲ ಬಡವರ ಪರವಾಗಿ ನಿಂತ್ಕೊಂಡು ಕೊನೆಗೆ ಔಷಧಿ, ಊಟ ಎಲ್ಲ ಕೊಟ್ಟು ಸ್ಮಶಾನಕ್ಕೆ ಹೋಗಿ ಇವತ್ತು ಸ್ಮಶಾನದಲ್ಲಿ ಹೆಣ ಉಣುವಂತ ಕೆಲಸ ಕೂಡ DK ಸುರೇಶ್ ಮಾಡೋದನ್ನ ಯಾರು ಕೂಡ ಇತಿಹಾಸನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕೇಂದ್ರ ಮಂತ್ರಿ ಸುರೇಶ್ ಅಂಗಡಿ ಕೇಂದ್ರದ ಮಂತ್ರಿನ ಅವನ ಹೆಣವನ್ನ ತಂದು ಅವ್ರ ಊರಿಗೆ ಕುಟುಂಬಕ್ಕೆ ಕೊಡಕ್ ಆಗ್ಲಿಲ್ಲ ಕೇಂದ್ರ ಸರ್ಕಾರ. ಆದ್ರೆ ಸುರೇಶ್ ಅವರು ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಸಾಂತ್ವನ ಹೇಳಿ ಮನೆಗೂ ಹೋಗಿ ಆ ಹೆಣಗಳನ್ನ ಉಣ್ದಂತ ಒಂದು ದೊಡ್ಡ ಕೆಲಸವನ್ನ ಮಾಡಿದ್ದು ಇವತ್ತು ಇಡೀ ದೇಶ ಅದನ್ನ ಗಮನಿಸ್ತಾ ಇದೆ. ಆದ್ರಿಂದ ಇವತ್ತು ಸುರೇಶ್ ಅವ್ರಿಗೆ ತಾವು ಆಶೀರ್ವಾದ ಮಾಡಬೇಕು. ಇವತ್ತು ನಾನು ಕೇಂದ್ರದ ನಮ್ಮ ಪಕ್ಷದ ಗ್ಯಾರಂಟಿ ವಿಚಾರದಲ್ಲಿ ನಮ್ಮ ಖರ್ಗೆ ಸಾಹೇಬರು ಮಾತಾಡ್ತಾರೆ, ನಾನು ಮಾತಾಡಕ್ ಹೋಗುದಿಲ್ಲ. ಆದ್ರೆ ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ. ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕೈಯಲ್ಲಿ ಬೆಳಗಾಂನಲ್ಲಿ ಈ ಪ್ರಜಾಧ್ವನಿ ಯಾತ್ರೆ ಮಾಡ್ದೋ, ಅವ್ರ ಕೈಲಿ ಗೃಹ ಜ್ಯೋತಿಯನ್ನ ಉದ್ಘಾಟನೆ ಮಾಡ್ದೋ, 5 ಗ್ಯಾರಂಟಿಗಳನ್ನ ಅವರ ಅಧ್ಯಕ್ಷತೆಯಲ್ಲಿ ತೆಗೆದುಕೊಂಡು 5 ಗ್ಯಾರಂಟಿ ಇವತ್ತು 200 ಯೂನಿಟ್ ವರೆಗೂ ಉಚಿತವಾಗಿ ನಿಮ್ಗೆ ವಿದ್ಯುತ್ ಬರ್ತಾ ಇದೆ. ನೀವ್ ಯಾರು ಬಿಲ್ ಕಟ್ತಾ ಇದ್ದೀರೇನ್ರಮ್ಮ? ನೀವ್ ಯಾರು ಕಟ್ತಾ ಇದ್ದೀರೇನ್ರಿ? 0 ಬಿಲ್ ಬರ್ತಾ ಇದೆ ತಾನೇ? ಹೆಣ್ಣು ಮಕ್ಕಳಿಗೆ ದುಬಾರಿ ಆಗ್ತಾ ಇದೆ. ಗ್ಯಾಸ್ ಬೆಲೆ 440 ಹಿಡಿದು 1100 ಆಗೋಯ್ತು. ಪೆಟ್ರೋಲ್ ಬೆಲೆ 100 ರೂಪಾಯಿ ಆಗೋಯ್ತು. ಎಣ್ಣೆ ಬೆಲೆ 200 ಚಿಲ್ಲರೆ ಬಂದ್ಬಿಡ್ತು. ಎಣ್ಣೆ ಅಂದ್ರೆ ನಿಮ್ಮ ಎಣ್ಣೆ ಅಲ್ಲ, ಹೆಣ್ಣು ಮಕ್ಳ ಎಣ್ಣೆ 200 ರೂಪಾಯಿ ಆಗೋಯ್ತು. ಎಲ್ಲ ಉಪ್ಪಿಂದ ಹಿಡಿದು ಎಲ್ಲ ಪದಾರ್ಥಗಳು ಜಾಸ್ತಿ ಆಗ್ಬೇಕು. ಏನಾದ್ರು ಸಹಾಯ ಮಾಡ್ಬೇಕು ಅಂತ ಹೇಳಿ ಆಗ ಪ್ರಿಯಾಂಕಾ ಗಾಂಧಿ ಅವರು ಬಂದ್ರು. ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ 2,000 ರೂಪಾಯಿ ಕೊಡೋದು ಅಂತ ತೀರ್ಮಾನ ಮಾಡ್ದು. 2,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ನಾನು ಸಿದ್ದರಾಮಯ್ಯನವರು ಗ್ಯಾರಂಟಿಗೆ ಚೆಕ್ಗೆ ಸೈನ್ ಹಾಕ್ದೋ. ಇವತ್ತು ಆ 2,000 ರೂಪಾಯಿ ಕೊಡೋದನ್ನ ಅನುಷ್ಠಾನಕ್ಕೆ ತಂದಿದೀವಾ ಇಲ್ವಾ? ಇದು ನನ್ನ ತಾಯಂದಿರು ಹೇಳ್ಬೇಕು. ಏನ್ರಮ್ಮ ಬರ್ತಾ ಇದ್ಯಾ? ನಿಮ್ಮ ಬದುಕು ಹಸನ ಆಗ್ತಾ ಇದ್ಯಾ? ಏನ್ರಿ ನಿಮ್ಮ ಮನೆ ಹೆಂಗಸಗಳಿಗೆಲ್ಲ ಬರ್ತಾ ಇದ್ಯಾ? ಇಲ್ಲ. ಎಷ್ಟು ಜನಕ್ಕೆ ಬರ್ತಾ ಇದೆ? ಕೈ ಎತ್ತಿ ನೋಡೋಣ. ನೋಡಿ ಎಲ್ಲ ಎತ್ತಾ ಇದ್ದಾರೆ, ಬಹಳ ಸಂತೋಷ. ಅಮ್ಮ ಎಲ್ಲರಿಗೂ ಬರ್ತಾ ಇದೆ. 2,000 ರೂಪಾಯಿ ಬರ್ತಾ ಇದೆ. ಎಲ್ಲ ಶಕ್ತಿ ಯೋಜನೆ ಎಲ್ಲ ಉಚಿತವಾಗಿ ಮಾವನ ಮನೆಗೆ ಹೋಗಿ, ಮಕ್ಕಳ ಮನೆಗೆ ಹೋಗಿ, ಬೀಗರ ಮನೆಗೆ ಹೋಗಿ, ಚಾಮುಂಡಿ ಬೆಟ್ಟಕ್ಕೆ ಹೋಗಿ, ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ, ಎಲ್ಲ ಕಡೆ ಉಚಿತವಾಗಿ ಪ್ರಯಾಣ ಮಾಡೋಂತ ಶಕ್ತಿ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ಎಲ್ಲ ಕಡೆ ಅವಕಾಶ ಮಾಡಿಕೊಟ್ರೆ ಕುಮಾರಸ್ವಾಮಿ ಏನ್ ಹೇಳ್ತಾರೆ? ಇವತ್ತು ನಮ್ಮ 5 ಗ್ಯಾರಂಟಿಗಳಿಂದ ನಮ್ಮ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಾರೆ. ಏನ್ರವಾ, ಯಾರು ದಾರಿ ತಪ್ಪಿದ್ದೀರನ್ರವಾ? ಏನ್ರವಾ ಈ ಮಾತು ಹೆಣ್ಮಕ್ಳು ಕೇಳ್ಬೋದಾ? ಇದನ್ನ ನೀವು ಉತ್ತರವನ್ನು ಕೊಡಬೇಕು. 22ನೇ ತಾರೀಕು ಮತಪೆಟ್ಟೆಗೆ ಹೋಗೋಕ್ಕಿಂತ ಮುಂಚಿತವಾಗಿ ನಿಮ್ಮ ಕುಟುಂಬದವ್ರಿಗೆ ಹೇಳಿ, ಪಕ್ಕದ ಮನೆಯವ್ರಿಗೆ ಹೇಳಿ, ಇವತ್ತು ಜಾತಿ ಧರ್ಮ ಎಲ್ಲ ಬಿಟ್ಟು ಇವತ್ತು ಎಲ್ಲರಿಗೂ ಕೂಡ ಪಕ್ಷ ಭೇದ ಮಟ್ಟು ಎಲ್ಲರಿಗೂ 2,000 ಕೊಡ್ತಾ ಇದೀವೋ ಇಲ್ಲೋ? ಬಿಜೆಪಿ ಅವ್ರು ಕೊಡ್ತಾ ಇದೀವೋ ಇಲ್ಲೋ? ದಳದವ್ರು ಕೊಡ್ತಾ ಇದೀವೋ ಇಲ್ಲೋ? ಎಲ್ಲ ಬಡವ್ರು ಕೊಡ್ತಾ ಇದೀವೋ ಇಲ್ಲೋ? ನೀವ್ ಹೇಳ್ಬೇಕಿದು. ನಿಮ್ಗೆ ಉಪ್ಪು ತಿಂದವ್ರು ಯಾರು ಬಗೆದಿಲ್ಲ. ಆ ತಾಯಿಂದಿರ ಬಗ್ಗೆ ನಂಬಿಕೆ. ನಮ್ಗೆ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ನಮ್ಮ ತಾಯಿಂದಿರು ಎಲ್ಲರ ಮೇಲೂ ನಮ್ಗೆ ನಂಬಿಕೆ. ನಾನು ಜಾಸ್ತಿ ಮಾತಾಡಕ್ ಹೋಗುದಿಲ್ಲ. ಇವತ್ತು ಕೆಂಪೇಗೌಡ ಈ ಜಿಲ್ಲೆಯವರು, ಇವತ್ತು ನಮ್ಮ ಬೆಂಗಳೂರು ನಗರವನ್ನ ಕಟ್ಟಂತವ್ರು. ಬಾಲಗಂಗಾಧರ ಸ್ವಾಮೀಜಿಯವರು ನಮ್ಮ ಜಿಲ್ಲೆ ಧಾರ್ಮಿಕವಾದಂತ ಒಂದು ದೊಡ್ಡ ಶಕ್ತಿಯನ್ನ ಪ್ರಾರಂಭ ಮಾಡಿದಂತವ್ರು. ಶಿವಕುಮಾರ ಸ್ವಾಮೀಜಿಗಳು ನಮ್ಮ ಜಿಲ್ಲೆಯವರು. ಅವರು ಕೂಡ ಈ ನಮ್ಮ ಒಂದು ಸಮುದಾಯಕ್ಕೆ ಒಂದು ಮಠವಾಗಿ ಅಕ್ಷರ ದಾಸೋಹ, ಅನ್ನ ದಾಸೋಹನ ಇವೆರಡು ಕೂಡ, ಈ 3 ಜನ ಕೂಡ ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ಆಧಾರ ದೈವಗಳು. ಅವರು ಇವತ್ತು ಈ ಜಿಲ್ಲೆಯಲ್ಲಿ ಇದ್ದಾರೆ. ಇವತ್ತು ನಾವೆಲ್ಲ ಸೇರಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ಇವತ್ತು ನಮ್ಮ ಸಾತ್ ಅಲಿ ಖಾನ್ ರವರು ಇಲ್ಲಿಗೆ ಬಂದಿದ್ದಾರೆ, ಪುಟ್ಟಣ್ಣವ್ರು ಇದ್ದಾರೆ, ರೇವಣ್ಣವ್ರು ಇದ್ದಾರೆ. ಖರ್ಗೆ ಸಾಹೇಬರ ಮುಖಂಡತ್ವದಲ್ಲಿ ಈ ದೇಶದಲ್ಲಿ ಎಲೆಕ್ಷನ್ ನಡೀತಾ ಇದೆ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಈ ದೇಶಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ನಾಯಕತ್ವದಲ್ಲಿ
ಈ ದೇಶದಲ್ಲಿ ಚುನಾವಣೆ ನಡೀತಾ ಇದೆ. ಇವತ್ತು ನಮ್ಮೆಲ್ಲರ ಸೌಭಾಗ್ಯ ಅವರ ಗೌರವ, ಅವರ ಸ್ವಾಭಿಮಾನವನ್ನ, ಅವರ ನಾಯಕತ್ವಕ್ಕೆ ಗೌರವನ ಕೊಡಬೇಕು. ನಾನು ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಬಿಜೆಪಿ ರಾಷ್ಟ್ರದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತು ಬೆಳಗ್ಗೆ ಒಂದು ಪೇಪರ್ ನೋಡ್ತಾ ಇದ್ದೆ. ಆ ಪೇಪರ್ ಅಲ್ಲಿ ಮೋದಿ ಏನ್ ಹೇಳ್ತಾರೆ ಅಂದ್ರೆ, ಕಾಂಗ್ರೆಸ್ ಗೆದ್ದರೆ ನಿಮ್ಮ ಮಾಂಗಲ್ಯ ಸೂತ್ರ ಕಿತ್ತು ಮುಸ್ಲಿಮರಿಗೆ ಕೊಡ್ತದೆ ಅಂತ ಹೇಳಿ ಮೋದಿ ಹೇಳ್ತಾ ಇದ್ದಾರೆ. ಏನ್ರಿ, ಎಲ್ಲಾರು ನಡೆದಿದ್ಯೇನ್ರಿ? ಮೋದಿ ಸಾಹೇಬರಿಗೆ ಬಹಳ ಡವಡವ ಅಂತ ಇದೆ, ಅಧಿಕಾರ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ಮಂಗಳ ಸೂತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಜಾತ್ಯತೀತ ತತ್ವದ ಬಗ್ಗೆ ನಿಲುವು, ಶಾಂತಿಯ ತೋಟ, ಎಲ್ಲರೂ ಕೂಡ ಒಟ್ಟಿಗೆ ನಾವು ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಆದ್ರಿಂದ ತಮ್ಮ ನಾನು ಕೇಳೋದು ಇಷ್ಟೇ, ಇವತ್ತು ನಾನು ನಮ್ಮ ಅಭ್ಯರ್ಥಿ ಹೆಸರು ಹೇಳುವುದಿಲ್ಲ, ಸುರೇಶ್ ವಿಚಾರನೂ ನಾವು ಮಾತಾಡುವುದಿಲ್ಲ. ನೀವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ನಿಮ್ಮ ಸೇವಕನಾಗಿ ಒಬ್ಬ ಪಂಚಾಯತಿ ಮೆಂಬರ್ ತರ, ಮುನ್ಸಿಪಾಲಿಟಿ ಮೆಂಬರ್ ತರ ಇವತ್ತು ಹಗಲೂರು ರಾತ್ರಿ ನಿಮ್ಮ ಸೇವೆಯನ್ನ ನಿಮ್ಮ ಅಭ್ಯರ್ಥಿ ಮಾಡ್ತಾ ಇದ್ದಾರೆ. ಅವರ ಹಸ್ತದ ಗುರುತಿಗೆ ತಾವು ಮತವನ್ನ ಕೊಡಬೇಕು. ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮುಖಂಡತ್ವದಲ್ಲಿ ತಾವು ಗೆಲ್ಲಿಸಬೇಕು. ನಾನು ಎಲ್ಲ ಮುಖಂಡಗಳ ಜೊತೆ ನಿಮ್ಮ ಜೊತೆ ಇದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನೆಲ್ಲ ಬಹಳ ಆಭಾರಿಯಾಗಿದ್ದೇನೆ. ತಾವೆಲ್ಲ ಮತ್ತೆ ಒಂದು ವೋಟ್ ಜೊತೆಗೆ 10 ವೋಟ್ ಹಾಕ್ಸುವಂತ ಶಕ್ತಿ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ. ನುಡಿದಂತೆ ನಡೆದಿದ್ದೇವೆ. ಬಿಜೆಪಿಯವರು ಕೊಟ್ಟು ಮಾತು ಮಾಡಕ್ಕಾಗ್ಲಿಲ್ಲ. ಕುಮಾರಸ್ವಾಮಿ ಕೂಡ ಈ ಜಿಲ್ಲೆಯಲ್ಲಿ ಒಂದು ಸಾಕ್ಷಿ ಗುಡ್ಡ ಹೇಳಿ, ನಿಮ್ಮ ಎಲ್ಲ ಮನೆ ಬೆಳಗಲಿಕ್ಕೆ ನಾವು ಉಚಿತವಾಗಿ ಕರೆಂಟ್ ಕೊಟ್ಟಿದ್ದೇವೆ, ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಕೊಟ್ಟಿದ್ದೇವೆ, ನಿಮ್ಮ ನದಿಗಳಿಗೆ ಜೀವ ಕೊಟ್ಟಿದ್ದೇವೆ. ಇಂಥದ್ದು ಒಂದು ಕೆಲಸ ಕುಮಾರಸ್ವಾಮಿ ಅವರಾಗ್ಲಿ ಬಿಜೆಪಿಯವರು ಹೇಳಿದ್ರೆ ನಾನು ಏನ್ ಶಿಕ್ಷೆಗೂ ಕೂಡ ಒಳಗಾಗಿದ್ದೇನೆ. ಆದ್ರಿಂದ ತಾವೆಲ್ಲ ಕಾಂಗ್ರೆಸ್ಗೆ ಸಹಾಯ ಮಾಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೀವೆಲ್ಲ ಕಾಂಗ್ರೆಸ್ಗೆ ಸಹಾಯ ಮಾಡ್ತಿರ್ತಾನೆ? ಎತ್ತಿ ಕೈ ಎತ್ತಣ ನೋಡೋಣ. ನೋ ಡಿ ಕೈಲಿ ಯಾವ ಡಿ ಕೈನಿಲ್ಲ, ಇರೋ ಎಲೆಕ್ಷನ್ ಮಾಡಿ ಆಗ್ಬೋದಲ್ಲ. ನಮಸ್ಕಾರ. ಧನ್ಯವಾದಗಳು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ.